ಹರಿಹರ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ವತಿಯಿಂದ ತಾಲೂಕು ಅಧ್ಯಕ್ಷರಾದ ರಾಜೇಶ್ ಹೆಚ್ ಅವರ ನೇತೃತ್ವದಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಎಸ್ಐಆರ್ ಜಾಗೃತಿ ಪ್ರಕ್ರಿಯೆಯಲ್ಲಿ ಸಂಘ ಸಂಸ್ಥೆಗಳ ಹಾಗೂ ಸಂಘಟನೆಗಳನ್ನು ಆಹ್ವಾನಿಸಲು ತಾಲೂಕು ಕಚೇರಿಯ ಆವರಣದಲ್ಲಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಅಮಾನುಲ್ಲಾ ಕೆ, ತಾಲೂಕು ಅಧ್ಯಕ್ಷರಾದ ರಾಜೇಶ್ ಹೆಚ್, ನಗರ ಘಟಕ ಅಧ್ಯಕ್ಷರಾದ ಶಕೀಲ್ ಅಹಮದ್, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಮುರಳೀಧರ್ ದುರ್ಗಜಿ, ತಾಲೂಕು ಉಪಾಧ್ಯಕ್ಷರಾದ ರವಿ ಬಳ್ಳಾರಿ, ಅಬ್ದುಲ್ ರಜಾಕ್, ನಿರಂಜನ್, ಮನ್ಸೂರ್ ಅಲಿ ಹುಲಿಕಟ್ಟೆ, ಕಿರಣ್, ದುರ್ಗೇಶ್ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶೇಖ್ ಫೈಜಲ್, ವಾರ್ತಾ ಮಾಧ್ಯಮ, ಹರಿಹರ. ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿ ಕೊಡಲು ಬಂದಿದ್ದೇವೆ. ವಿಷಯ ಏನು ಅಂದರೆ ಎಸ್ಐಆರ್ನ ಅರ್ಥ ಸ್ಟ್ಯಾಟಿಕ್ ಇಂಟರ್ನಲ್ ರಿವ್ಯೂ. ಇದನ್ನು ಮತದಾನ ಪಟ್ಟಿಯನ್ನು ಪರಿಷ್ಕರಣೆ ನಡೆಸ್ತಾ ಇದ್ದಾರೆ. ಇದು ಜನರಲ್ಲಿ ಭಾಳಷ್ಟು ಗೊಂದಲ ಇದೆ. ಆ ಗೊಂದಲವನ್ನು ಕಡಿಮೆ ಮಾಡೋ ಪ್ರಯತ್ನ ನಾವು ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿ ಅದನ್ನು ಬಗೆಹರಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ದೆವು. ಇದರ ಮುಂಚೆ ಬಿಹಾರ ಮತ್ತು ಅಸ್ಸಾಂ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಈ SIR ಮಾಡಿದಾಗ ಸುಮಾರು 65 ಲಕ್ಷ ಮತದಾರರು ಪಟ್ಟಿಯಿಂದ ಹೊರಗಡೆಯಾಗಿದ್ದಾರೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಥರ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ನಾವು ನೀಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಘ ಸಂಸ್ಥೆಗಳನ್ನು, ಹರಿಹರ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಜಿಲ್ಲಾ ಅಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು, PLOಗಳು ಮತ್ತು ಪ್ರತಿಯೊಬ್ಬರಿಗೂ ಸಂಘ ಸಂಸ್ಥೆಗಳನ್ನು ಕರೆಸಿ ಈ ಮಾಹಿತಿಯನ್ನು ನೀಡಿ ಮುಂದಿನ ಕಾರ್ಯವನ್ನು ನಡೆಸಿಕೊಡ್ಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ TN ನಾರಾಯಣಗೌಡರ ನೇತೃತ್ವ. ನನ್ನ ಹೆಸರು K ಅಮಾನುಲ್ಲಾ, ಗೌರವಾಧ್ಯಕ್ಷರು, ಹರಿಹರ. ಪ್ರಸ್ತುತ ಹರಿಹರ ತಾಲೂಕು ಮತ್ತು ನಗರ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ SIR ಪ್ರಕ್ರಿಯೆಯ ಪ್ರಗತಿಯಲ್ಲಿದೆ ಎಂಬುದು ತಮಗೆ ತಿಳಿದಿದೆ. ಈ ಪ್ರಕ್ರಿಯೆ ತಮ್ಮ ತಾಲೂಕಿನ ಪ್ರತಿಯೊಬ್ಬ ನಾಗರಿಕನಿಗೂ ಅತ್ಯಂತ ನಿರ್ಣಾಯಕವಾಗಿದೆ. ಈ ಮಹತ್ವದ ಆಡಳಿತಾತ್ಮಕ ಕಾರ್ಯವು ಯಶಸ್ವಿಯಾಗಿ ಗರಿಷ್ಠ ಮಟ್ಟದಲ್ಲಿ ಜನರನ್ನು ತಲುಪಲು ಮತ್ತು ಸಾರ್ವಜನಿಕರಲ್ಲಿ ಈ ಬಗ್ಗೆ ಸಂಪೂರ್ಣ ಅರಿವು ಮೂಡಿಸಲು ತಾಲೂಕಿನ ಮತ್ತು ನಗರದ ಸ್ಥಳೀಯ ಸಂಸ್ಥೆಗಳು, ಸಂಘಟನೆಗಳು ಹಾಗೂ ಸಮುದಾಯಗಳ ಸಹಭಾಗ್ಯತೆ ಅತ್ಯಗತ್ಯ ಎಂದು ನಾವು ಬಲವಾಗಿ ನಂಬುತ್ತೇವೆ. ಅದರಿಂದ ತಾವು ಸಭೆಯನ್ನು ಕರೆಸಿ ಅವರಿಗೆ ಮಾಹಿತಿಯನ್ನು ನೀಡಬೇಕು ಎಂದು ವಿನಂತಿ. ಈ ಪ್ರಕ್ರಿಯೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ T ನಾರಾಯಣಗೌಡ ನೇತೃತ್ವದಲ್ಲಿ ಹರಿಹರ ತಾಲೂಕು ಘಟಕದಿಂದ ತಮ್ಮ ಅಧಿಕಾರಿಗಳ ಜೊತೆ ಸಹಕಾರ ಪಡೆಯಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಮಸ್ಕಾರ. ಇದು ತಾಲೂಕು ಮಟ್ಟದ ಕರ್ನಾಟಕ ರಕ್ಷಣಾ ವೇದಿಕೆ ಹರಿಹರ. ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ನಡುವೆ ನಾನು ಸಹ ಒಬ್ಬ ಮುಖ್ಯ ಅಧಿಕಾರಿಯಾಗಿ ಮಾತನಾಡ್ತಾ ಇದ್ದೀನಿ. ಇಂದಿನ ವಿಷಯ, ನಾವು ನಮ್ಮ ಮನವಿ ಪತ್ರ ಯಾವ ವಿಷಯದಲ್ಲಿ, ಚುನಾವಣಾ ಅಧಿಕಾರಿಯಲ್ಲಿ SIR ಅಂತ ಬರುತ್ತೆ. ಅದು ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡಿ ಅವನು ಚುನಾವಣೆ ಪ್ರಕ್ರಿಯೆ ಏನು ಅನ್ನೋದು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಬೇಕಾಗುತ್ತೆ. ಈ ವಿಷಯವಾಗಿ ಹಲವಾರು ರಾಜ್ಯಗಳಲ್ಲಿ ಕುಂದುಕೊರತೆ ಅನುಭವಿಸಿ ಹಲವಾರು ಮತದಾರರ ಲೀಸ್ಟ್ನಲ್ಲಿ ತಮ್ಮ ಹೆಸರನ್ನು ಕಳೆದುಕೊಂಡು ನಿರಾಶೆ ಹೊಂದಿದ್ದಾರೆ. ಆ ಪ್ರಕ್ರಿಯೆ ನಮ್ಮ ಕರ್ನಾಟಕದಲ್ಲೂ ಆಗಬಾರ್ದು, ನಮ್ಮ ಕ್ಷೇತ್ರದಲ್ಲೂ ಆಗಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ನಮ್ಮ ಸಂಘ ಸಂಸ್ಥೆಯ ಮುಖಾಂತರ ಮನವಿ ಪತ್ರವನ್ನು ತಾಲೂಕು ಅಧಿಕಾರಿಗಳಿಗೆ ಇಂದು ಅವರಿಗೆ ಸಮರ್ಪಿಸಿ ಸೂಕ್ತ ಕ್ರಮ ಜರುಗಿಸಲು ಬೇಕು ಅಂತ ನಾವು ಮುಂಜಾಗ್ರತೆಯಾಗಿ ಅವರಿಗೆ ಮನವಿ ಸಲ್ಲಿಸಿದ್ದೀವಿ. ನಡೀತಿರೋ SIR ಜಾಗೃತಿ ಪ್ರಕ್ರಿಯೆ ವಿವಿಧ ತಾಲೂಕುಗಳಲ್ಲಿ ಸಮಸ್ಯೆ ಆಹ್ವಾನಿಸಿ ಮನವಿ ಮಾಡ್ತಾ ಇದ್ದಾರೆ. SIR ಒಳಗೊಂಡ ನಮ್ಮ ಮುಖ್ಯ ಸಮಿತಿಯನ್ನು ಸದಸ್ಯನ ಆ ಭಾಗದ ಬೂತ್ ಮಟ್ಟದ ಅಧಿಕಾರಿಯನ್ನು ಚಲಾಯಿಸಿಕೊಂಡು ನಾವು ತಳಮಟ್ಟ ಅವರೊಂದಿಗೆ ಸಹಾಯ ಸಾಧಿಸಿ ಕೆಲಸ ಮಾಡುವುದು. ಹರಿಹರದ ಸಾರ್ವಜನಿಕ ಹಿತರಕ್ಷಣೆ ಹಾಗೂ ಅಭಿವೃದ್ಧಿಗಾಗಿ ನಡೆಯುತ್ತಿರುವ ಈ ಉತ್ತಮ ಕಾರ್ಯಕ್ಕೆ ನಮ್ಮ ವಿವಿಧ ಸಂಘಟನೆಗಳನ್ನು ನಮ್ಮ ಜಾಗೃತಿ ಕಾರ್ಯಕ್ರಮ ಸಹಕರಿಸುತ್ತೇವೆ. ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಸಾಕಷ್ಟು ಮಾಹಿತಿಗಳಿಲ್ಲ. ಸೊ ಇದು ತಾಲೂಕು ಆಡಳಿತದಿಂದ ಇವತ್ತು ಹರಿಹರದ ನಗರ ಮತ್ತು ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ.
ಇದನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ NGOಗಳಿಗೆ ಜೊತೆಗೆ ಸಹಾಯನ ತೆಗೆದುಕೊಂಡು ಮಾಡಿದರೆ ಜನರಿಗೆ ಬೇಗ ಇದ್ರ ಬಗ್ಗೆ ಜಾಗೃತಿ ಮೂಡಿಸಂಗಾಗುತ್ತೆ. ಅದ್ರ ಮುಖಾಂತರ ತಾಲೂಕು ಆಡಳಿತ ನಮ್ಮ ಮುಖಾಂತರ ನಮ್ಮ ಸಂಘಟನೆ ಮುಖಾಂತರ ತಾಲೂಕು ಆಡಳಿತಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ.